ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಸಂಡೇ ಸ್ಪೆಷಲ್ ನಾನ್ ವೆಜ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರಾ ಪ್ಲೀಸ್ ನೋಡ್ಬೇಡಿ, ದಯವಿಟ್ಟು ಸ್ಕಿಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆನೇ ನಾನ್ ವೆಜ್ ಮಾಡೋಣ ಅಂತ ಪ್ಲ್ಯಾನ್ ನೆನ್ನೆನೇ ಮಾಡಿಬಿಟ್ಟಿದ್ದೆ, ಹಾಗಾಗಿ ಇವತ್ತು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ಗ್ರೀನ್ ಕಲರ್ ಬಿರಿಯಾನಿ, ಗ್ರೀನ್ ಕಲರ್ ಚಾಪ್ಸ್ ಮಾಡ್ತಾ ಇದ್ದೆ. ಇವತ್ತು ರೆಡ್ ಕಲರ್ ಬಿರಿಯಾನಿ, ರೆಡ್ ಕಲರ್ ಚಾಪ್ಸ್ ಮಾಡ್ತಾ ಇದ್ದೀನಿ. ರೆಸಿಪಿನ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಅವಶ್ಯಕತೆ ಇದೆ, ಯಾರಿಗೆಲ್ಲ ಬರಲ್ಲ ಅವ್ರು ನೋಡ್ಕೊಳ್ಳಿ, ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ನಾನು ಫಸ್ಟ್ ಬಂದು ಬಿರಿಯಾನಿಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ದೊಡ್ಡ ಗಾತ್ರದ 3 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಮಾಮೂಲಿ ಸ್ಪೈಸಿ ಪಲಾವ್ ಎಲೆ, ಕಸೂರಿ ಮೇಥಿ, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ ಮತ್ತು ಅನಾನಸ್ ಹೂವು, ಏಲಕ್ಕಿ 2 ತೊಗೊಂಡಿದ್ದೀನಿ. ಮತ್ತು ನಾನು ಟೊಮೊಟೊನ ಇಲ್ಲಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹಂಗೆ ಇಷ್ಟ ಆಗುತ್ತೆ ಅಂದರೂ ಹೆಚ್ಚಿಬಿಟ್ಟು ಹಾಕೋಬೋದು, ಬಟ್ ನನಗೆ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ, ಹಾಗಾಗಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿಕಾಯಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು, ಪುದೀನ 1 ಹಿಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ 1 ಹಿಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಜೊತೆಗೆ ಮೊಸರು ಇದಿಷ್ಟೂ ಬೇಕು. ಹಾಗೆ ಬಂದು ನಾನಿಲ್ಲಿ ಅಕ್ಕಿನ ನೆನೆ ಹಾಕಿಕ್ಕಿದ್ದೀನಿ. ಒಂದು 20 ನಿಮಿಷ ನೆನೆಸ್ಕೊಳ್ಳಿ. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಬಿರಿಯಾನಿ. ಹಾಗಾಗಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ರೆಡ್ ಚಿಕನ್ ಮಾಡೋದಕ್ಕೆ ಏನೇನು ಸಾಮಗ್ರಿ ತೊಗೊಂಡಿದ್ದೀನಿ ಅಂದರೆ 2 ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 2 ಟೊಮೆಟೊ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ಬಂದು ಸ್ವಲ್ಪ ಅಂದರೆ ಒಂದು 4 ಸ್ಪೂನ್ ಅಷ್ಟೇನೋ ಕಾಯಿ ತುರಿ, ಮತ್ತು ಚಕ್ಕೆ ಲವಂಗ, ಮತ್ತು 1 ಟೊಮೊಟೊ, 1-2 ಕಾಳು ಮೆಣಸು, 1 ಸ್ಪೂನಷ್ಟು ಹುರ್ಗಡ್ಲೆ, ಆಮೇಲೆ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಫೈನಲ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಏಂತಕ್ಕೆ ಪೇಸ್ಟ್ ಮಾಡ್ಕೊಳ್ದೆ ಹೋದರೂ ಆಗುತ್ತೆ. ಏಂತಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ಇದು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು, ಹಾಗಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ, ಅಂದರೆ ಮಟನ್ ಸಾಂಬಾರು ಪುಡಿನ ಹಾಕ್ಕೋತೀನಿ, ನಮ್ಮ ಮನೇಲಿ ಮಾಡಿರೋವಂಥದ್ದು. ನೀವು ಹೊರಗಿಂದ ಹಾಕ್ಕೋಬೇಕು, ಮನೇಲಿ ಪುಡಿ ಇಲ್ಲ ಅಂದರೆ ಧನಿಯಾ ಪುಡಿ 2 ಸ್ಪೂನು, 1 ಸ್ಪೂನಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಎಕ್ಸ್ಟ್ರಾ ನಾನು ಬಂದು ಖಾರದ ಪುಡಿ ಆ್ಯಡ್ ಮಾಡ್ತೀನಿ. ಹಸಿಮೆಣ್ಸಿಕಾಯಿ ಹಾಕಿದ್ರೂ ನಾನು ಖಾರದ ಪುಡಿನ ಹಾಕ್ಕೊಳ್ತೀನಿ. ಹಚ್ಚ ಖಾರದ ಪುಡಿ ಮನೇಲಿ ಮಟನ್ ಸಾಂಬಾರು ಮಾಡಿರ್ತೀವಲ್ಲ ಅದು ಹಾಕ್ಕೊಳ್ತೀನಿ. ನೀವು ಮಟನ್ ಸಾಂಬಾರು ಪುಡಿ ಇಲ್ಲ ಅಂದರೆ ಮಾಮೂಲಿ 2 ಸ್ಪೂನಷ್ಟು ಧನಿಯಾ ಮತ್ತು 2 ಸ್ಪೂನಷ್ಟು ಒಣಮೆಣ್ಸಿಕಾಯಿ ಪುಡಿ ಇದಿಷ್ಟನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟ್ ಚಿಕನ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಏಂತಕ್ಕೆ ಅಂದರೆ ಅದು ಚೆನ್ನಾಗಿ ಚಿಕನ್ನ ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇರೋದು, ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ, ಹಾಗಾಗಿ ಫಸ್ಟು ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಫಸ್ಟು ನಾವು ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ, ಬೇಗ ಫ್ರೈ ಆಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಗ್ರೇವಿಗೆಲ್ಲ ಹಾಕ್ಬೇಕಲ್ವ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಆದಷ್ಟು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಲಿ. ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬಂದು ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. 1 ಸ್ಪೂನ್, ದೊಡ್ಡ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಮನೇಲೇ ಮಾಡಿರೋದು. ಚೆನ್ನಾಗಿ ಫ್ರೈ ಆಗಲಿ. ಹಾಗೆ ಇದ್ರ ಜೊತೆಯಲ್ಲಿ ಬಂದು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಲಿ. ಇವಾಗ ಟೊಮೊಟೊನ ಹಾಕ್ತಿದ್ವಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಅದು ಬಂದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿದ್ರೆ ಅದು ಸ್ವಲ್ಪ ತಳ ಹಿಡಿಯೋದು ಕಡಿಮೆ ಆಗುತ್ತೆ, ಯಾಕೆಂದರೆ ನೀರಿನ ಅಂಶ ಇರುತ್ತಲ್ವ, ಹಾಗಾಗಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಚಿಕನ್ನ ಆ್ಯಡ್ ಮಾಡ್ಕೊಳ್ತೀನಿ. ಮಸಾಲಾನ ಇವಾಗಲೇ ಆ್ಯಡ್ ಮಾಡಲ್ಲ, ಚೆನ್ನಾಗಿ ಬೇಯಬೇಕು, ಚಿಕನಲ್ಲಿರೋ ನೀರೆಲ್ಲ ಬಿಡಬೇಕು. ಹಾಗಾಗಿ ನೀರನ್ನೇನು ಹಾಕೋಕೆ ಹೋಗಬೇಡಿ, ಅವಶ್ಯಕತೆ ಇರಲ್ಲ. ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಗ್ರೇವಿ. ನೋಡ್ಕೊಂಡು ಹಾಕ್ಕೊಳ್ಳೋಣ, ಯಾಕಂದರೆ ಮಸಾಲೆಯಲ್ಲೂ ನಾವು ನೀರಿನ ಹಾಕಿರ್ತೀವಿ, ಹಾಗಾಗಿ ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಇವಾಗ ಚಿಕನ್ ಹಾಕ್ತೀನಿ. ನಾನಿಲ್ಲಿ ಬಂದು ಲೆಗ್ ಪೀಸ್ ತೊಗೊಂಡಿದ್ದೀನಿ 4, ಮತ್ತು ಅದ್ರ ಜೊತೆ ಸ್ವಲ್ಪ ಕಟಿಂಗ್ಸ್ ಚಿಕನು ಹಾಕ್ಕೊಳ್ತೀನಿ. ಚಿಕನ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದಷ್ಟು ಅರಿಶಿನ ಹಾಕ್ಕೊಳ್ಳೋಣ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಚೆನ್ನಾಗಿ ಬೇಯಲಿ ಅದು. ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಬೆಂದ ಮೇಲೆ ಮಸಾಲೆ ರುಬ್ಬಿರೋದು ಹಾಕ್ತೀನಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು
ಜಾಸ್ತಿ ಗ್ರೇವಿ ಮಾಡ್ಕೊಳ್ಳಲ್ಲ, ಸೆಮಿ ಗ್ರೇವಿ ಮಾಡೋದ್ರಿಂದ ಸಾಲ್ಟ್ ಕಡಿಮೆ ಇರಬೇಕು. ಚೆನ್ನಾಗಿ ಮಿಕ್ಸಪ್ ಮಾಡಿ ಬಿಟ್ಬಿಡೋಣ, ಇದ್ರ ಪಾಡಿಗೆ ಬೇಯ್ತಾ ಇರಲಿ. ಚೆನ್ನಾಗಿ ನೀರೆಲ್ಲ ಸುಂಡ್ಲಿ. ಆನಂತರ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಹಾಗೆ ಇದಕ್ಕೆ ಅಚ್ಕಾರದ ಪುಡಿ ಹಾಕೋಣ. ಯಾಕಂದ್ರೆ ನಾವು ಖಾರ ಏನು ಆ್ಯಡ್ ಮಾಡಿಲ್ಲ, ಇದನ್ನು ಆಮೇಲೆ ಲಾಸ್ಟಲ್ಲಿ ಹಾಕ್ತೀನಿ. ಇವಾಗ ಬಿರಿಯಾನಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಟೈಮ್ ತೊಗೊಳತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡಿ, ಬೇಗ ಬೆಂದ್ಕೊಳ್ಳುತ್ತೆ ಈರುಳ್ಳಿನ ಹಾಕಿದ್ರೆ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಬೇಗ ಫ್ರೈ ಆಗಲಿ ಅಂತ. ಅವ್ರಿಗಿದು ಸ್ಪೂನು ಮತ್ತು ಬಟ್ಲೆ ಎತ್ಕೊಳ್ಬಿಡಿ. ಸೆಲೆಕ್ಟ್ ಮಾಡಿ ನೋಡಿ, ಗೊತ್ತಿಲ್ಲ, ತೊಳಿಬೇಕು ಅನ್ಸುತ್ತೆ ನೋಡಿ, ತೊಳಿಬೇಕು. ಸೊ ಇದರಲ್ಲಿ 2 ಥರ ಮಾಡ್ತಾರೆ ಬಿರಿಯಾನಿ. ಒಂದು ಬಂದು ಫುಲ್ಲು ನಾನು ಮಾಮೂಲಿ ಈ ಥರ ಎಲ್ಲನೂ ಮಸಾಲ ಎಲ್ಲ ಹಾಕಿ ನೀಟಾಗಿ 1 ವಿಷಲ್ 2 ವಿಷಲ್ ಬರೆಸ್ತೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಲೇಯರ್ ರೈಸು, ಒಂದು ಲೇಯರ್ ಗೊಜ್ಜು ಈ ಥರ ಹಾಕ್ತಾರೆ ನೋಡಿ. ಒಂಥರ ಆಂಬೂರ್ ಬಿರಿಯಾನಿ ಅಂತ ಹೇಳ್ತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ನನಗೆ ಅದೊಂಥರ ಏನೋ ಟೊಮೆಟೊ ಬಾತ್ ಥರ ಫೀಲ್ ಆಗುತ್ತೆ. ಅಂದರೆ ಕೆಲವೊಂದು ರೈಸು ವೈಟ್ ಕಲರ್ ಇರುತ್ತೆ, ಕೆಲವೊಂದು ರೈಸ್ ಮಾತ್ರ ರೆಡ್ ಕಲರ್ ಇರುತ್ತೆ. ಆ ಥರ ಆಗುತ್ತೆ. ಅದು ಕ್ಲೀನಾಗಿ ಮಿಕ್ಸಪ್ ಆಗಿರಲ್ಲ ಮಸಾಲ ಎಲ್ಲ. ನನಗೆ ಆ ಥರ ಬಿರಿಯಾನಿ ಇಷ್ಟ ಆಗಲ್ಲ, ನನಗೆ ಈ ಥರ ಬಿರಿಯಾನಿನೇ ಇಷ್ಟ ಆಗೋದು. ಕ್ಲೀನಾಗಿ ಎಲ್ಲ ಲೆವೆಲ್ಲಾಗಿ ಮಿಕ್ಸ್ ಆಗಿರಬೇಕು ಮಸಾಲೆ ಎಲ್ಲ, ಆಗಿದ್ರೇ ಚೆನ್ನಾಗಿರೋದು. ಹಾಗಾಗಿ ನಾನು ಈ ಥರ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನಿವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ತುಂಬಾ ಬೋರ್ ಆಗುತ್ತೆ ನಿಮಗೆ ಜಾಸ್ತಿ ಲೆಂತ್ ತೋರ್ಸೋಕೆ ಹೋದರೆ. ಹಾಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ 1-2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ತಳ ಹತ್ತಲ್ಲ. ಟೊಮೊಟೊ ಹಾಕಿದ್ಮೇಲೆ ಹಾಕ್ಕೊಳ್ಳಿ. ಆಮೇಲೆ ನಾನು ಇಲ್ಲಿ ಬಂದು 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫುಲ್ಲು ಸಾಫ್ಟ್ ಆಗಬೇಕು. ನೋಡ್ತಾ ಇರ್ಬೋದು ಸೊಪ್ಪು ಎಷ್ಟೊಂದು ಹಾಕ್ಕೊಂಡಿದ್ದೆ ಹೇಗಾಗಿದೆ ಅಂತ. ಚೆನ್ನಾಗಿ ಒಂದೊಂದೇ ನಿಧಾನಕ್ಕೆ ಫ್ರೈ ಮಾಡ್ತಾ ಹಾಕ್ಕೊಳ್ಳಿ. ಮನೇಲಿ ಮಾಡಿರೋಂಥ ಮಸಾಲೆ ಪೌಡರ್ ಹಾಕ್ಕೊಂಡಿದ್ದೀನಿ, ಅಂದರೆ ಮಟನ್ ಸಾಂಬಾರು ಪೌಡರ್ 2.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋಕ್ಕೂ ಅಷ್ಟೇ ಚೆನ್ನಾಗಿತ್ತು, ಪರಿಮಳನೂ ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ಇಲ್ಲೊಂದು 1/4 ಲೀಟ್ರಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗೆಲ್ಲ ಮಿಕ್ಸಪ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ಒಂದೊಂದನ್ನೇ ಬೇಯಿಸ್ಕೊಳ್ಳಿ ತಾಳ್ಮೆಯಿಂದ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸು. ನಾವು ಕುಕ್ಕಿಂಗ್ ಮಾಡುವಾಗ ಮೇಯ್ನಾಗಿ ಒಂದೊಂದನ್ನು ಎಷ್ಟೆಷ್ಟು ನಿಮಿಷ ಬೇಯಿಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟು. ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಇವಾಗ ಚಿಕನ್ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಬಿರಿಯಾನಿ ಪೀಸ್ ಜಾಸ್ತಿ ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕು ಹಾಕ್ಕೊಳ್ಳಿ. ನೀವು 1 kgಗೆ 1 kg ಚಿಕನ್ ಬೇಕಾದ್ರೆ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಾಕು ಅಂತ. ಇನ್ನು ಮಿಕ್ಕಿದ ಗ್ರೇವಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೀನಿ, ಒಂದು ಅರ್ಧ ಹುಳಿ ನಿಂಬೆಹಣ್ಣು ಹಿಂಡಿದ್ದೀನಿ. ಇವಾಗ ನೀಟಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಬಂದು 2 ಲೋಟ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಒಂದು 10-15 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರಿ, ಆವಾಗ ತುಂಬ ಚೆನ್ನಾಗಾಗುತ್ತೆ. ಇವಾಗ ಇನ್ನೇನಿಲ್ಲ, ಲಾಸ್ಟಲ್ಲಿ ನೀರನ್ನು ಆ್ಯಡ್ ಮಾಡೋದಷ್ಟೇ. ನಾನು ಇಲ್ಲಿ ತೊಳೆದು ನೀಟಾಗಿ ನೆನೆಸಿಟ್ಕೊಂಡಿರೋ ಅಕ್ಕಿನ ನೀರೆಲ್ಲ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದ್ಸತಿ ನೀಟಾಗಿ ಮಿಕ್ಸಪ್ ಮಾಡಿ ಕಾಯಿಸಿರುವಂತಹ ಬಿಸಿ ನೀರು ಹಾಕಿದ್ರೂ ಪರವಾಗಿಲ್ಲ, ಆವಾಗೇ ತಣ್ಣೀರು ಹಾಕಿದ್ರೂ ಪರವಾಗಿಲ್ಲ. ಬಟ್ ನಾನು ಕ್ವಿಕ್ಕಾಗಿ ಆಗಬೇಕು, ಸಂಡೇ ಅಲ್ವಾ, ಎದ್ದಿರೋದೇ ಲೇಟು, ಅದರಲ್ಲೂ ಬೇರೆ ಏನೂ ಮಾಡಿರಲ್ಲ ಬ್ರೇಕ್ಫಾಸ್ಟು, ಹಾಗಾಗಿ ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀನಿ, ಬೇಗ ಹಾಕ್ಬಿಡ್ತೀನಿ. 2 ಲೋಟಕ್ಕೆ 1:2 ನೀರು ಥರ 4 ಲೋಟ ನೀರು ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನ ಮುಚ್ಚಿಟ್ಟು 2 ವಿಷಲ್ ಬರ್ಸಿದ್ರೆ ಆಯಿತು. ದಮ್ಮು ಕಟ್ಬೋದು. ಅದೇ ನಾನು ಹೇಳಿದ್ನಲ್ಲ, ಸಂಡೇ ಅಲ್ವಾ, ನಮಗೆ ಟೈಮ್ ತುಂಬಾ ಕಡಿಮೆ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಈ ಥರ 1-2 ವಿಷಲ್ ಕೂಗಿಸ್ಕೊಳ್ಳಿ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಹೆಂಗೆ ನೀರು ಬಿಟ್ಕೊಂಡಿದೆ ಅಂತ. ಇವಾಗ ನಾವು ಉಪ್ಪಿಗೆ ತಕ್ಕಂತೆ ಮಸಾಲೆನ ಹಾಕೋಣ, ಮತ್ತು ಖಾರದ ಪುಡಿ ಹಾಕಬೇಕು, ಆವಾಗ ಸಿಗೋದು. ಚಿಕನ್ ಎಲ್ಲ ಫೈನಾಗಿ ಬೆಂದಿದೆ. ಇವಾಗ ನಾನು ರುಬ್ಕೊಂಡಿರೋಂತಹ ಮಸಾಲೆನ ಆ್ಯಡ್ ಮಾಡಿದ್ದೀನಿ. ನಾನು ಯಾವುದೇ ಥರ ನೀರನ್ನು ಹಾಕಲ್ಲ ಇದಕ್ಕೆ, ಇನ್ನೂ ನೀರು ಹಾಕ್ಬಿಡುತ್ತೆ. ಹಾಗಾಗಿ ಏನಮ್ಮ ನೀರೇನು ಹಾಕಲ್ಲ ನಾನು, ಇದರಲ್ಲಿರೋ ನೀರೇ ಸಾಕಾಗುತ್ತೆ. ಇವಾಗ ಬಂದು ಖಾರದ ಪುಡಿ ಹಾಕ್ಕೊಳ್ತೀನಿ 2 ಸ್ಪೂನಷ್ಟು. ನಾನು ಇದಕ್ಕೆ ಇನ್ನೇನೋ ಬೇರೆ ಸ್ಪೈಸಿ ಮಸಾಲ ಹಾಕಿಲ್ಲ, ಹಾಗಾಗಿ
ನಾನು ಸಾಲ್ಟ್ ಬಂದು ಫಸ್ಟೇ ಹಾಕಿದ್ದೀನಿ, ನೋಡ್ಕೊಂಡು ಹಾಕೋಣ. ಇವಾಗ ಇದೆಲ್ಲ ಸೇರಿ ಕುದ್ರೆ ಇನ್ನೂ ಗಟ್ಟಿ ಆಗುತ್ತೆ ಗ್ರೇವಿ. ಹಾಗಾಗಿ ನೀಟಾಗಿ ಮಿಕ್ಸಪ್ ಮಾಡಿಬಿಟ್ಟು ಇದನ್ನು ಅಷ್ಟೇ ಒಂದು 2 ನಿಮಿಷ ಬಿಟ್ಬಿಡೋಣ, ಗಟ್ಟಿ ಆಗುತ್ತೆ. ಅದಾಗ ಚೆನ್ನಾಗಿ ಬೆಂದ್ಕೊಂಡಿದೆ ಚಿಕನ್ ಆಲ್ರೆಡಿ. ಚೆನ್ನಾಗಿ ಕುದೀಲಿ, ಕಾಯಿ ಎಲ್ಲ ಬೇಯಬೇಕು. ಹಾಗಾಗಿ 1-2 ನಿಮಿಷ ಮುಚ್ಚೋಣ. ಸೊ ನೋಡ್ತಾ ಇರ್ಬೋದು ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಇದು ಇನ್ನೂ ಥಿಕ್ಕಾಗುತ್ತೆ ಆರಿದ್ಮೇಲೆ. ಸೊ ಇವಾಗ ಲಾಸ್ಟಲ್ಲಿ ಬಂದು ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡೋಣ. ಕಲರ್ಫುಲ್ ಆಗೂ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅಷ್ಟೇ, ಇನ್ನು ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು. ಚಿಕನ್ ಗ್ರೇವಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ, ಸಖತ್ತಾಗಿರುತ್ತೆ. ಅದರಲ್ಲೂ ಮನೇಲಿ ಮಾಡಿರೋಂತಹ ಸ್ಪೈಸಿ ಪುಡಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸಾಲ್ಟನ್ನು ಬೇಕಾದರೆ ನೋಡಿ ಹಾಕ್ಕೊಳ್ಳಿ. ನಾನು ಫಸ್ಟೇ ಚಿಕನ್ ಬೇಯಿಸುವಾಗ ಹಾಕಿದ್ದೆ, ಹಾಗಾಗಿ ಹಾಕಲ್ಲ ಮತ್ತೆ ನಾನು. ಸಾಲ್ಟ್ ಕಡಿಮೆ ಇದ್ದರೆ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು, ಜಾಸ್ತಿ ಆಗ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಮೇಲಕ್ಕೆ ತಿನ್ನೋಚೂರು. ಸೊ ನೋಡಿ ಫ್ರೆಂಡ್ಸ್, ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಫಸ್ಟ್ ಕ್ಲಾಸಾಗಿ. ಇವಾಗ ಸಂಡೇ ಸ್ಪೆಷಲ್ ತಿನ್ಕೊಂಬಿಡೋಣ ನೀಟಾಗೆ. ಬನ್ನಿ ಸರ್ವ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈರುಳ್ಳಿ ಫಸ್ಟು ನೆಂಚ್ಕೊಳಕ್ಕೆ ಹಾಕೊಂಡಿದ್ದೀನಿ. ಸೊ ಇವಾಗ ಬಂದು ಬಿರಿಯಾನಿನ ಹಾಕ್ಕೊಳ್ಳೋಣ. ಈ ಬಟ್ಟೆ ಥರ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಬಿರಿಯಾನಿ, ಚಿಕನ್ ಬಿರಿಯಾನಿ. ಸೊ ಇವಾಗ ಚಿಕನ್ ಗ್ರೇವಿನೂ ರೆಡಿ ಆಗಿದೆ, ಅದನ್ನು ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ. ಲೆಗ್ ಪೀಸ್, ನನ್ನ ಫೇವ್ರೆಟ್ ಪೀಸ್ ಅಂತೆ ನನ್ನ ಮಗಳಿಗೆ. ನೋಡಿ, ಕಬಾಬನ್ ಮಾಡಿದ್ರೆ ನಾನಂತೂ ಯಾರಿಗೂ ಬಿಟ್ಕೊಡಲ್ಲ. ಸ್ಟಾಪ್. ಸೊ ಫ್ರೆಂಡ್ಸ್, ರುಚಿಕರವಾದ ರೆಡ್ ಕಲರ್ ಬಿರಿಯಾನಿ, ರೆಡ್ ಕಲರ್ ಗ್ರೇವಿ ಸೂಪರ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಓಕೆನಾ? ತೋರಿಸ್ಬಿಡೋದ ಒಂದ್ಸತಿ ಮಿಲ್ಲ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ಸ್ಪೈಸಿಯಾಗಿ ಸೂಪರ್ ಆಗಿದೆ. ನೀವೊಂದ್ಸತಿ ಟ್ರೈ ಮಾಡಿ. ಜೊತೆಯಲ್ಲಿ ಆನಿಯನ್ ಹಂಚ್ಕೊತೀನಿ, ಸೂಪರ್ ಇರುತ್ತೆ. ನಮ್ಮನೆ ಕೇಳೋಣ ಬನ್ನಿ ಹೆಂಗಿದೆ ಅಂತ. ಹೆಂಗಿದೆ ರೀ ಬಿರಿಯಾನಿ? ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದಾರೆ. ಇವತ್ತು ಭಾನುವಾರ ಸ್ಪೆಷಲ್ ಬಾಡೂಟ ಅಂತಾರಲ್ಲ, ಚೆನ್ನಾಗಿದೆ. ಸಂಡೇ ಅಷ್ಟೆಲ್ಲ ಕೆಲಸ ಮಾಡಿ ಊಟ ಎಲ್ಲ ಮಾಡಾದ್ಮೇಲೆ ರೆಸ್ಟ್ ಮಾಡೋಣ ಅಂದರೆ ಆಗಲ್ಲ. ಯಾಕೆಂದರೆ ನನ್ನ ಮಗಳಿಗೆ ಇವತ್ತು ತಲೆಗೆ ಸ್ನಾನ ಮಾಡಿಸಿದ್ದೆ. ಹಾಗಾಗಿ ಕೂದಲನ್ನು ಹೇರ್ ಡ್ರೈಯರಲ್ಲಿ ಒಣಗಿಸ್ತಾ ಇದ್ದೀನಿ. ಯಾಕಂದರೆ ತುಂಬಾ ಮಳೆಗಾಲ, ಇವಾಗ ತುಂಬ ಶೀತವಾಗ್ಬಿಟ್ರೆ ಆಮೇಲೆ ತಲೆ ಭಾರ ಆಗುತ್ತೆ. ಅವಳ ಕೂದಲು ಬೇರೆ ತುಂಬಾ ಉದ್ದ ಇದೆ. ಹಾಗಾಗಿ ಹೇರ್ ಡ್ರೈಯರಲ್ಲಿ ಒಣಗಿಸ್ತಾ ಇದ್ದೀನಿ ಕೂದಲನ್ನೆಲ್ಲ ನೀಟಾಗಿ. ಆ್ಯಕ್ಚುಲಿ ಈ ಹೇರ್ ಡ್ರೈಯರ್ ಬಂದು ನಮ್ಮ ಟಿವಿಗೆ ಫ್ರೀ ಬಂದಿದ್ದು. ಸುಮಾರು 10 ವರ್ಷನೇ ಆಗಿದೆ ಅಂತ ಹೇಳ್ಬೋದು. ಹೇರ್ ಡ್ರೈಯರ್ಗೆ ಇನ್ನೂ ಚೆನ್ನಾಗಿದೆ. ಹಾಗಾಗಿ ಕೂದಲು ಒಣಗಿಸ್ತಾ ಇದ್ದೀನಿ. ಒಣಗಿಸ್ಬಿಟ್ರೆ ಶೀತ ಏನಾಗಲ್ಲ ಅಂತ. ಹಾಗೆ ಅವಳಿಗೆ ರಿವಿಷನ್ ಹಾಕ್ಕೊಟ್ಟಿದ್ದೆ, ಅದನ್ನು ಹಾಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಡೈಲಿ ಮೈಕ್ ಸ್ನಾನ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತಾಳೆ. ತಲೆಗೆ ಮಾತ್ರ ಉದ್ದ ಇರೋದ್ರಿಂದ ಹಂಗೆ ಮಾಡ್ಸೋಕ್ಕಾಗಲ್ಲ ನಾನು. ಹಾಗಾಗಿ ವೀಕ್ಲಿ ಒಂದ್ಸತಿ ತಲೆಗೆ ಮಾಡಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿರೋ